ಇಡೀ ದೇಶಕ್ಕೆ ಗುಡ್ ನ್ಯೂಸ್ ಅನ್ನ ಕೊಡ್ತಾರಾ ನರೇಂದ್ರ ಮೋದಿ ಅವರು. 50 ರೂಪಾಯಿಗೆ ಇಳಿಯುತ್ತಾ ಪೆಟ್ರೋಲ್ ರೇಟ್ ಅನ್ನೋ ಪ್ರಶ್ನೆ ಈಗ ಎದುರಾಗಿಬಿಟ್ಟಿದೆ. ಇನ್ನು 40 ರೂಪಾಯಿ ಆಗುತ್ತಾ ಡೀಸೆಲ್ ರೇಟ್. ರಾಜ್ಯಗಳು ಒಪ್ಪಿಗೆಯನ್ನ ಸೂಚಿಸಿದ್ರೆ ದರ ಇಳಿಕೆ ಫಿಕ್ಸ್ ಆಗುತ್ತೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂಥದ್ದೊಂದು ಸುಳಿವನ್ನ ಕೊಟ್ಟಿದ್ದಾರೆ. ಜಿಎಸ್ಟಿ ವ್ಯಾಪ್ತಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬಂದ್ರೆ ದರ ಕಡಿತ ಆಗುತ್ತಂತೆ. ಪೆಟ್ರೋಲ್ ಡೀಸೆಲ್ ಜಿಎಸ್ಟಿ ವಿಧಿಸಿದ್ರೆ ಭಾರಿ ಬದಲಾವಣೆ ಆಗುತ್ತೆ. ತೈಲವನ್ನ ಜಿಎಸ್ಟಿ ವ್ಯಾಪ್ತಿಗೆ ತರಲು ಕೇಂದ್ರ ಸಿದ್ಧವಿದೆ. ಆದ್ರೆ ಇದಕ್ಕೆ ರಾಜ್ಯ ಸರ್ಕಾರಗಳು ಒಪ್ಪಬೇಕು. ರಾಜ್ಯ ಸರ್ಕಾರಗಳ ಒಪ್ಪಿಗೆ ಇಲ್ಲದೆ ಜಾರಿಯಾಗೋದು ಅಸಾಧ್ಯ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದಾ ಏರಿಳಿತವನ್ನ ಕಾಣುವಂತಹ ತೈಲ ಬೆಲೆಯ ವಿಚಾರ ಈಗ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಈ ಮೂಲಕವಾಗಿ ಇಡೀ ದೇಶಕ್ಕೆ ನರೇಂದ್ರ ಮೋದಿ ಅವರು ಗುಡ್ ನ್ಯೂಸ್ ಅನ್ನ ಕೊಡ್ತಾರಾ? ಅದು ಯಾವ ವಿಚಾರ ಗೊತ್ತಾ? 50 ರೂಪಾಯಿಗೆ ಇಳಿಯುತ್ತಾ ಪೆಟ್ರೋಲ್ ರೇಟ್ ಎನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಇನ್ನು 40 ರೂಪಾಯಿಗೆ ಡೀಸೆಲ್ ರೇಟ್ ಆಗುತ್ತಾ? ಈ ರೀತಿಯಾಗಿ ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರಗಳು ಒಪ್ಪಿಗೆಯನ್ನ ಸೂಚಿಸಬೇಕು. ರಾಜ್ಯ ಸರ್ಕಾರಗಳು ಎಲ್ಲಾದ್ರೂ ಒಪ್ಪಿಗೆಯನ್ನ ಸೂಚಿಸಿದ್ರೆ ದರ ಕಡಿಮೆ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸುಳಿವನ್ನ ಕೊಟ್ಟಿದ್ದಾರೆ. ಅಂದ್ರೆ ಜಿಎಸ್ಟಿಯ ವ್ಯಾಪ್ತಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬಂದ್ರೆ ದರ ಕಡಿತ ಆಗತ್ತೆ. ಪೆಟ್ರೋಲ್ ಮತ್ತು ಡೀಸೆಲ್ ಜಿಎಸ್ಟಿಯನ್ನ ವಿಧಿಸಿದ್ರೆ ಭಾರಿ ಬದಲಾವಣೆ ಆಗತ್ತೆ. ಹೀಗಾಗಿ ತೈಲವನ್ನ ಜಿಎಸ್ಟಿ ವ್ಯಾಪ್ತಿಗೆ ತರಲು ಕೇಂದ್ರ ಸಿದ್ಧ ಇದೆ. ಆದ್ರೆ ಇದಕ್ಕೆ ರಾಜ್ಯ ಸರ್ಕಾರಗಳು ಒಪ್ಪಬೇಕು. ರಾಜ್ಯ ಸರ್ಕಾರಗಳೆಲ್ಲಾದ್ರೂ ಒಪ್ಪಿಗೆಯನ್ನ ಸೂಚಿಸಿಲ್ಲ ಅಂತಂದ್ರೆ ಇದನ್ನ ಜಾರಿಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ರಾಜ್ಯ ಸರ್ಕಾರಗಳು ಒಪ್ಪಿಗೆಯನ್ನ ನೀಡಬೇಕು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎಂಥದ್ದೊಂದು ಸುಳಿವನ್ನ ಈಗ ಬಿಟ್ಟುಕೊಟ್ಟು ಬಿಟ್ಟಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಪಾಪ್ಕಾರ್ನ್ ಮೇಲೆ ಜಿಎಸ್ಟಿಯ ಸ್ಲಾಬ್ಗಳನ್ನ ಹಾಕಿ ಸಾಕಷ್ಟು ಟೀಕೆಗೆ ಗುರಿಯಾಗಿದ್ರು. ಇವೆಲ್ಲದರ ನಡುವೆ ಈಗ ಬಹಳ ಮಹತ್ವವಾಗಿರುವಂತ ವಿಚಾರ ತೈಲ ವಿಚಾರ. ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಜಿಎಸ್ಟಿಯ ವ್ಯಾಪ್ತಿಗೆ ತಂದ್ರೆ ಭಾರಿ ಪ್ರಮಾಣದಲ್ಲಿ ದರ ಏರಿಳಿತವನ್ನ ಕಂಡುಕೊಳ್ಳುತ್ತೆ. ಅದು ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ 40 ರೂಪಾಯಿ 50 ರೂಪಾಯಿ ಆಗುತ್ತೆ ಎನ್ನುವಂತ ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಈ ರೀತಿಯಾಗಿ ಬದಲಾವಣೆಗಳು ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರಗಳು ಒಪ್ಪಿಗೆಯನ್ನ ಕೊಡಬೇಕು. ತೈಲ ಬೆಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಕಾಣಬೇಕು ಅಂತಂದ್ರೆ ರಾಜ್ಯ ಸರ್ಕಾರಗಳು ಅಲ್ಲಿ ಗ್ರೀನ್ ಸಿಗ್ನಲ್ ಅನ್ನ ನೀಡಬೇಕಾಗತ್ತೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಸಿದ್ಧ ಇದೆ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸುಳಿವನ್ನ ಕೊಟ್ಟಿದ್ದಾರೆ. That the proviso exists already in the act, meaning GST, petrol and diesel can be handled, for which the law has been already embedded. So what is pending is, once the states agree, in the council they have to decide what will be the rate of taxation. Once that decision is taken, it will be put into the act. So the indication or the intent of this central government, even as the GST was implemented, was eventually sometime petrol and diesel can be brought into the GST. Then we didn't have to go and amend the law and everything else. The provision has already been made that it can be